ನಮಸ್ತೆ, ಟಾಸ್ ಮೀಡಿಯಾಗೆ ಸ್ವಾಗತ. ಇವತ್ತು ನಾವು ಬಟರ್ ಚಿಕನ್ ಮಾಡ್ತಾ ಇದ್ದೀವಿ. ಬಟರ್ ಚಿಕನ್ ಮಸಾಲ, ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ನಾವಿಲ್ಲಿ 1 kg ಚಿಕನ್ ಮತ್ತು ನಿಂಬೆಹಣ್ಣು, ಉಪ್ಪು, ಹಚ್ಚ ಖಾರದ ಪುಡಿ, ಹಾಗೆ ನಾವಿಲ್ಲಿ ಗರಂ ಮಸಾಲ ಪುಡಿ ಮತ್ತು ಚಿಕನ್ಗೆ ನಾವು ಮ್ಯಾರಿನೇಟ್ ಮಾಡ್ತಾ ಇದ್ದೀವಿ, ಅಂದರೆ ನೆನೆಸಿಟ್ಕೊಳ್ಬೇಕು. 1 kg ಚಿಕನ್ಗೆ 1 ನಿಂಬೆಹಣ್ಣು, ನಂತರ ಉಪ್ಪು, ಹಚ್ಚ ಖಾರದ ಪುಡಿ. ಖಾರ ಜಾಸ್ತಿ ಇಷ್ಟಪಡೋರು ಜಾಸ್ತಿ ಯೂಸ್ ಮಾಡ್ಕೊಬೋದು. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಹಚ್ಚ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಗರಂ ಮಸಾಲ ಪುಡಿ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ 1 ಅವರ್ ಫ್ರಿಜ್ಜಲ್ಲಿ ಇಟ್ಬಿಡಿ. ಫ್ರಿಜ್ಜಲ್ಲಿ ಇಡ್ಬೋದು, ಇಲ್ಲಾಂದರೆ ಹೊರಗಡೆನೂ ಇಡ್ಬೋದು. ಸೊ ನಾವು ಇಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಈರುಳ್ಳಿ, ಟೊಮೊಟೊ, ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಂತರ ಹಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ, ಬೆಣ್ಣೆ ತೊಗೊಂಡಿದ್ದೀವಿ, ಮತ್ತು ಕೊತ್ತಂಬರಿ ಸೊಪ್ಪು, ಎಣ್ಣೆ, ಪಲಾವ್ ಎಲೆ, ಬ್ಯಾಡಗಿ ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಮೆಣಸು, ಕಾಳುಮೆಣಸು, ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಜೀರಿಗೆ, ಸೋಂಪು, ಏಲಕ್ಕಿ 4, ಲವಂಗ, ಚಕ್ಕೆ. ಇಷ್ಟು ಬೇಕಾಗಿರುವ ಸಾಮಗ್ರಿಗಳು, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ನಾವು ಗ್ಯಾಸ್ ಅಂಟಿಸ್ಕೊಳ್ಬೇಕು. ಪ್ಯಾನ್ ಇಟ್ಮೇಲೆ ಅದಕ್ಕೆ ಬೆಣ್ಣೆ, ಅದಕ್ಕೆ ಬೇಕಾಗಿರೋದೇ ಮುಖ್ಯ, ಬೆಣ್ಣೆ 1-2 ಟೇಬಲ್ ಸ್ಪೂನ್ ಹಾಕಿ ನೋಡಿ, ಬೆಣ್ಣೆ ಹಾಕಿ ಈ ಥರ ಮಿಕ್ಸ್ ಮಾಡಿ. ಸೊ ಅದು ಮೆಲ್ಟ್ ಆಗುತ್ತೆ. ಅದು ಕರಗಿದ ನಂತರ ನಾವು ಅದಕ್ಕೆ ಇವಾಗ ಆ್ಯಡ್ ಮಾಡ್ಕೊಳ್ಳೋಣ. ಈರುಳ್ಳಿ, ಮೊದಲನೇ ತೋರಿಸ್ದಂಗೆ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀವಲ್ವ, ಈರುಳ್ಳಿ ಆ್ಯಡ್ ಮಾಡಿ. ಅದಕ್ಕೆ ಚಕ್ಕೆ, 4 ಲವಂಗ, ಏಲಕ್ಕಿ, ಜೀರಿಗೆ, ಸೋಂಪು, ಕಾಳು ಮೆಣಸು, ಬೆಳ್ಳುಳ್ಳಿ 1 ಹಿಡಿಯಷ್ಟು, ಹಸಿಮೆಣಸಿನಕಾಯಿ, ಶುಂಠಿ. ನೋಡಿ, ಎಲ್ಲ ಹಾಕಿ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು. ಎಲೆ ನಾನು ಪಲಾವ್ ಎಲೆ ತೊಗೊಂಡಿದ್ದೀನಲ್ವ, ಅದನ್ನು ಈ ಥರ ಪೀಸ್ ಮಾಡಿ ಹಾಕ್ಕೊಳ್ಳಿ. ಮತ್ತು ಬ್ಯಾಡಗಿ ಮೆಣಸಿನಕಾಯಿ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ ನಂತರ ಟೊಮೊಟೊ ಈ ಥರ ಸ್ಲೈಸಸ್ಸಾಗಿ ಕಟ್ ಮಾಡ್ಕೊಂಡಿದ್ದೀವಿ. 1-2 ದೊಡ್ಡ ಟೊಮೊಟೊ ಆದರೆ, ದೊಡ್ಡದಾದರೆ 1-2 ತಗೊಳ್ಳಿ, ಮೀಡಿಯಮ್ ಸೈಜ್ ಆದರೆ 3 ತಗೊಳ್ಳಿ. ನೋಡಿ, ಈ ಥರ ಫ್ರೈ ಮಾಡ್ಕೊಬೋದು. ಇದರಲ್ಲಿ ಬೇಕಂದರೆ ನಾವು ಆ್ಯಡ್ ಮಾಡ್ಕೊಬೋದು, ಗೋಡಂಬಿನ ಆ್ಯಡ್ ಮಾಡ್ಕೊಬೋದು, ತುಂಬ ರಿಚಾಗಿ ಬರುತ್ತೆ. ಸೊ ನಾವಿಲ್ಲಿ ಹಂಗೆ ಮಾಡ್ತಾಯಿದ್ದೀವಿ. ಸೊ ನಾನಿಲ್ಲಿ ಸ್ವಲ್ಪ ಕಸೂರಿ ಮೇಥಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮ್ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ತುಂಬ ಹೈ ಫ್ಲೇಮ್ ಇಟ್ಕೊಂಡ್ರಿ. ಇದಕ್ಕೆ ನಾನು ಸೇರಿಸ್ಕೊತಾ ಇದ್ದೀನಿ ಕೊತ್ತಂಬರಿ. ಇದಾದ ನಂತರ ಅದನ್ನು ತಣ್ಣಗಾಗಲು ಬಿಟ್ಟು ಇನ್ನೊಂದು ಪ್ಯಾನ್ ಇಟ್ಕೊಳ್ಳೋಣ. ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ 3 ಸ್ಪೂನ್. ನಾನಿಲ್ಲಿ ಎಣ್ಣೆ ತೊಗೊತಾ ಇದ್ದೀನಿ, 3 ಸ್ಪೂನ್ ಎಣ್ಣೆ. ಅದಕ್ಕೆ 1 ದೊಡ್ಡ ಟೇಬಲ್ ಸ್ಪೂನ್ ಬೆಣ್ಣೆ ತಗೊತಾ ಇದ್ದೀನಿ. ನೋಡಿ, ಬೆಣ್ಣೆ ತಗೊಂಡಾದ ನಂತರ ಮೊದಲಿಗೆ ತೋರಿಸ್ದಂಗೆ ನಾವು ನೆನೆಸಿಟ್ಕೊಂಡಿದ್ವಲ್ಲ ಚಿಕನ್ನು, ಅದನ್ನು ಇದರಲ್ಲಿ ಒಂದೊಂದೇ ಪೀಸಾಗಿ ಬಿಡಬೇಕು. ನೋಡಿ, ನಾನು ಈ ಥರ ಮಾಡ್ತಿದ್ದೀನಿ. ಇದಾದ ನಂತರ ಒಂದು 2 ಮಿನಿಟ್ಸ್ ಬಿಟ್ಟು ನಾವು ಮತ್ತೆ ತಿರುಗಿಸ್ಬೇಕು. ನೋಡಿ, ಈ ಥರ ಎಲ್ಲ ಉಲ್ಟಾ ಮಾಡಿದ್ದೀನಿ. ಉಲ್ಟಾ ಮಾಡಿ ಆ ಕಡೆನೇ ಫ್ರೈ ಮಾಡೋದಕ್ಕೆ. ನೋಡಿ, ಕಲರ್ ಈ ಥರ ಬರುತ್ತೆ ನಿಮಗೆ.
ಸೊ ಈ ಥರ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಹಂಗೆ ಬೇಯಿಸಿ ಹಾಕೋದ್ರಿಂದ, ಬೇಯಿಸೋದಕ್ಕಿಂತ ನಾವು ಈ ಥರ ಪ್ಯಾನಲ್ಲಿ ಮಾಡಿ ಫ್ರೈ ಮಾಡಿ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ. ನಂತರ ನಾವಿಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ತಣ್ಣಗಾಗಿದೆ ಇದು ಮಸಾಲೆ, ಫ್ರೈ ಮಾಡಿರೋ ಮಸಾಲೆ ನೋಡಿ ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀವಿ. ಸೊ ಇದನ್ನು ನುಣ್ಣಗೆ ರುಬ್ಬಿಕೊಳ್ಳಬೇಕು. ಈ ಕಡೆ ಇದು ಆಯಿತು, ಫ್ರೈ ಮಾಡಿರೋದು ನೋಡಿ, ರುಬ್ಬಿರೋದು ಆಯಿತು. ಸೊ ಬಾಣಲೆಯಲ್ಲಿ ನಾವು ಇವಾಗ ಬೆಣ್ಣೆ ಹಾಕ್ಕೊಳ್ಳೋಣ. ಬೆಣ್ಣೆ ಹಾಕೊಂಡ ನಂತರ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತಾ ಇದ್ದೀವಿ. ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ ಸ್ಟವ್, ತುಂಬ ಹೈ ಫ್ಲೇಮ್ ಇಡಬೇಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಅದಕ್ಕೆ ನಾವು ಹಚ್ಚ ಖಾರದ ಪುಡಿ 1 ಟೇಬಲ್ ಸ್ಪೂನ್, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಲೋ ಫ್ಲೇಮ್ ಮಾಡ್ಕೊಳ್ಳಿ. ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿದ ನಂತರ ನಾವು ರುಬ್ಬಿಟ್ಟುಕೊಂಡ ಮಸಾಲೆ ಹಾಕಬೇಕು. ಈ ಮಸಾಲೆನ ಕೆಲವೊಬ್ಬರು ಶೋಧಿಸಿ ಹಾಕ್ತಾರೆ. ಸೊ ನಾವು ಇದು ಮುದ್ದೆಗೆ, ಚಪಾತಿಗೆ ಚೆನ್ನಾಗಿರುತ್ತೆ ಅಂತ ಸೊ ಅದೇ ಥರ ಮಾಡ್ತಾಯಿದ್ದೀವಿ, ಹಂಗೆ ಹಾಕ್ತಾಯಿದ್ದೀವಿ, ಶೋಧಿಸ್ತಾ ಇಲ್ಲ. ಸೊ ಇದು ಹಾಕಿದ ತಕ್ಷಣ ನಾವು ಮಿಕ್ಸ್ ಮಾಡಿ ಲಿಡ್ನ ಮುಚ್ತಾ ಇದ್ದೀನಿ. ಇದೊಂದು 5-10 ಮಿನಿಟ್ಸ್ ಕುದಿ ಬರಬೇಕು. ನೋಡಿ ಕುದೀತಾ ಇದೆ ಇವಾಗ, ಈ ಥರ ಕುದಿ ಬರಬೇಕು. ನೋಡಿ ಕುದಿ ಬಂದ ನಂತರ ಇದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಚಿಕನ್ನು, ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಚಿಕನ್ನ ಆ್ಯಡ್ ಮಾಡಿ. ಈ ಥರ ಮಾಡೋದ್ರಿಂದ ನಿಮಗೆ ತುಂಬ ರುಚಿಯಾಗಿರುತ್ತೆ, ಮತ್ತೆ ಮತ್ತೆ ಬೇಕನ್ಸುತ್ತೆ ಈ ಥರ ಮಾಡೋದ್ರಿಂದ. ನೋಡಿ ಈ ಥರ ಚಿಕನ್ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು 2 ಮಿನಿಟ್ಸ್ ಮತ್ತೆ ಲಿಡ್ ಮುಚ್ಚಿ ಇಟ್ಕೊಬೇಕು. ನೋಡಿ ಇದಕ್ಕೆ ನಾನು ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಕಸೂರಿ ಮೇಥಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇವಾಗ 1-2 ನಿಮಿಷ ಲಿಡ್ ಮುಚ್ಚಿದ್ಮೇಲೆ ನೋಡಿ ಈ ಥರ ಎಣ್ಣೆ ಬಿಟ್ಕೊಳುತ್ತೆ. ಬೆಣ್ಣೆ ಎಣ್ಣೆ ಎಲ್ಲ ಹಾಕಿದ್ದೀವಲ್ವ, ನೋಡಿ ಎಲ್ಲ ಬಿಟ್ಕೊಂಡು ಇವಾಗ ಆಗಿದೆ ಅಂತ ಅರ್ಥ. ತುಂಬ ರುಚಿಕರವಾಗಿರುತ್ತೆ, ಟ್ರೈ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.